ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಲ್ಲ ಮಂಗಳಮುಖಿಯರ ಆಶೀರ್ವಾದವನ್ನು ಬೇಡ್ತಾ ಮಾತು ಪ್ರಾರಂಭ ಮಾಡ್ತೀನಿ. ಯಾವತ್ತು ಪ್ರೆಸ್ ಮೀಟಲ್ಲಿ ಲಾಸ್ಟಿಗೆ ಮಾತಾಡಬಾರ್ದಂತೆ, ಹಾಗಾಗಿ ಧನ್ಯವಾದ. ಥ್ಯಾಂಕ್ ಯು. ಟೈಮಾಗಿ ಹೋಗಿದೆ, ಬೈತಾ ಇದ್ದಾರೆ ನೋಡಿ, ಮಾತಾಡ್ಬಾ. ಮೇಡಮ್, ಸರ್ ಹೆಸರು ಜಗದೀಶ್ ಹಂಪಿ ಅಲ್ಲ, ಜಡೇಶ್ ಅಂತ. ಸರ್ ನೀವೇ ಹೇಳ್ತೀರಾ ಅಂದ್ಕೊಂಡೆ. ನನಗೆ ಇವತ್ತು ಏನು ತಪ್ಪು ಹೇಳ್ತಿದ್ದಾರೆ ಅಂತ ಅನಿಸ್ತಾ ಇತ್ತು. ನಿಮ್ಮ ಹೆಸರು ದೊಡ್ಡ ಮಟ್ಟದಲ್ಲಿದೆ ಸರ್, ಅದಕ್ಕೆ ಆ ಜಡೇಶ್ ಅಂತ ಕೇಳೋಕ್ಕೆ ಖುಷಿ. ಹಾಗಾಗಿ ಅವ್ರು ಜಗದೀಶ್ ಅಂದಾಗೆಲ್ಲ ಬೇಜಾರಾಗೋದು. ಅವ್ರ ಮುಂದಿನ ಚಿತ್ರದಲ್ಲಿ ನೀವಿದ್ದೀರಾ. ಇದು ಸರ್ ಜೆಂಟ್ಲ್ಮನ್ನಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಸರ್. ನೆಕ್ಸ್ಟ್ ಒಂಚೂರು ಸರ್ ಕಿನ್ನಳ ಸರ್ ಒಂಚೂರು ಹೇಳಿ ಸರ್. ಇಲ್ಲ, ಕೊಡ್ತಾರೆ ಖಂಡಿತ. ಪ್ರತಿಭೆ ಇದ್ದರೆ ಅವ್ರ ಪ್ರತಿಭೆಗೆ ಅವಕಾಶ ಅವ್ರ ಸಿನಿಮಾದಲ್ಲಿ. ನೋಡ್ತಾ ಇದ್ದಾರೆ, ನೋಡೋಣ ಇವನು ಎಷ್ಟು ಮಟ್ಟಿಗೆ ನಿಲ್ತಾನೆ ಆಗ್ತಾನೆ ಅಂತ ಕಾಯ್ತಾ ಇದ್ದಾರೆ. ನಿಂತೇ ಇದ್ದೀವಿ. ನಾನು ಮುಖ್ಯವಾಗಿ ಈ ಸಿನಿಮಾದ ಬಗ್ಗೆ ಹೇಳೋದಾದರೆ, ನನಗೆ ತುಂಬ ಇನ್ಸ್ಪೈರಿಂಗ್ ಅನಿಸಿದ್ದು ಟೈಟ್ಲು ನಿಮಗೆಲ್ಲರಿಗೂ ಖುಷಿ ಕೊಟ್ಟಿದೆ. ಜೊತೆಗೆ ಸರ್ ಗುರುಮೂರ್ತಿ ಸರ್, ಯು ಆರ್ ಇನ್ಸ್ಪೈರಿಂಗ್ ಟು ಮೆನಿ ಆಫ್ ದ ಇಂಡಸ್ಟ್ರಿ ಆರ್ಟಿಸ್ಟ್, ಜೊತೆಗೆ ಡೈರೆಕ್ಟ್ರು. ಸರ್ ನಿಮ್ಮ ವ್ಯಕ್ತಿತ್ವನೇ ತುಂಬ ಜನಕ್ಕೆ ಮಾದರಿ. ಅದರಲ್ಲೂ ನನಗೆ, ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಒಂದು ಅರ್ಧ ಗಂಟೆ ಗುರುಮೂರ್ತಿ ಸರ್ ಜೊತೆ ಕಳೀರಿ ನೀವು, ಎಂಥ ಡಿಪ್ರೆಷನಲ್ಲಿರೋನು ಕೂಡ ಆಚೆ ಬರ್ತಾನೆ. ಮಾಡಬೇಕು ಗುರು, ಇಂಡಸ್ಟ್ರಿ ಹಾಗಾಗ್ತಿದೆ, ಹೀಗಾಗ್ತಿದೆ, ಜನ ಬರ್ತಿಲ್ಲ, ಸಾಧನೆ ಮಾಡಬೇಕು ಅನ್ನೋದನ್ನು ತೋರಿಸಿದ್ದಾರೆ ಶಿಖಂಡಿಲಿ. ಅವ್ರ ಹತ್ರ ನೋವು ಅನ್ನೋದೇ ಇಲ್ಲ ಸರ್. ನಾವು ಅನ್ಕೋತೀವಿ ಫಿಸಿಕಲಿ ಅಥವಾ ಶಾರೀರಿಕವಾಗಿ ಏನೋ ಸಮಸ್ಯೆ ಇದ್ದರೆ ಅಥವಾ ಮಾನಸಿಕವಾಗಿ ಸಮಸ್ಯೆ ಇದ್ದರೆ ಕಳೆದೋಗ್ಬಿಡ್ತೀವಿ, ಮನೇಲಿರ್ತೀವೋ, ಡಾಕ್ಟ್ರ್ ಹತ್ರ ಹೋಗೋದು. ಅವರು ಒಂದು ದಿನ ಕೂಡ ಅವ್ರ ನೋವನ್ನು ಹೇಳ್ಕೊಂಡಿಲ್ಲ, ಅವ್ರ ಅಂಗವಿಕಲತೆಯನ್ನು ಹೈಲೈಟ್ ಮಾಡಿಲ್ಲ. ಅದರಿಂದ ಅವರು ಜನರ ಸಪೋರ್ಟ್ನ ಕೇಳಿಲ್ಲ, ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ. ನಾನೊಬ್ಬ ನಿರ್ದೇಶಕನ ಆಗಬೇಕು, ಆ ನಿಟ್ಟಿನಲ್ಲಿ ನೀವು ನನ್ನ ಜೀವನದಲ್ಲಿ ಒಬ್ಬ ಮಾದರಿಯಾಗಿ ನಿಲ್ತೀರಿ ಸರ್. ನನಗೆ, ಬೇರೆಯವ್ರಿಗೆ ಗೊತ್ತಿಲ್ಲ. ಹಾಗಾಗಿ ಅಂಥ ವ್ಯಕ್ತಿನ ನೀವು ಸಪೋರ್ಟ್ ಮಾಡಿರೋದಕ್ಕೆ ತುಂಬ ಖುಷಿ ಇದೆ ಸರ್. ಪ್ರವೀಣ್ ಕುಮಾರ್ ಸರ್, ಇನ್ನು ಮಿಕ್ಕಿದವರೆಲ್ಲ, ಸಂಜಯ್ ಸರ್ ಎಲ್ಲರೂ ಮಾತಾಡಿದ್ದಾರೆ. ಈ ಸಿನಿಮಾದ ಬಗ್ಗೆ ತುಂಬ ಮಾತಾಡ್ತಾ ಹೋದರೆ ಎಳ್ದಂಗೆ ಆಗುತ್ತೆ. ನಾನು ಅದರಲ್ಲೊಂದು MD ಪಾತ್ರ ಮಾಡಿದ್ದೀನಿ. ಸಾಧಾರಣವಾಗಿ ನನಗೆ ಸಿಗುವಂಥದ್ದೇ ಬ್ಲೇಸರ್ ಇರುತ್ತೆ, ಫಾರ್ಮಲ್ ಶರ್ಟು ಪ್ಯಾಂಟು. ಈಗ ಒಂಚೂರು ಪಂಚೆಗೆ ಚಡ್ಡಿಗೆ ಬಂದಿದ್ದೀನಿ. ಕೆಲವು ಸಿನಿಮಾದಲ್ಲಿ ಒಂಚೂರು ಬದಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ನನ್ನ ಪಾತ್ರ ನನಗೆ ತುಂಬ ಖುಷಿ ಕೊಟ್ಟಿದೆ. ಅದರಲ್ಲೂ ದಯಾ ಸರ್, ನಿಮ್ಮ ಜೊತೆ ಕಳೆಯುವಂಥ ಪ್ರತಿಯೊಂದು ಕ್ಷಣ, ಒಬ್ಬ ಕಲಾವಿದನನ್ನು ಆರಾಮಾಗಿ ಇಡಬೇಕು ಸೆಟ್ಟಲ್ಲಿ ಅಂದರೆ ದಯಾ ಇರಬೇಕು. ಅಷ್ಟು ಈಸಿ ಮಾಡಿಬಿಡ್ತಾರೆ. ಪರ್ಫಾರ್ಮೆನ್ಸ್ನ ಹಿಡಿದು ನಾವು ತಪ್ಪೇ ಮಾಡಿರಲಿ ಚಪ್ಪಾಳೆ ಹೊಡಿತಾ ಇರ್ತಾರೆ, ಆಮೇಲೆ ಅದನ್ನು ಒನ್ ಮೋರ್ ಅಂತ ಕೇಳೋದು, ಇನ್ನೊಂದು, ಆ ಥರ ಒಂದು ಸಪೋರ್ಟ್ ಬೇಕು ಸರ್. ಖಂಡಿತ ನೀವು ಎತ್ತರಕ್ಕೆ ಬೆಳೀರಿ ಸರ್. ಮಿಕ್ಕಂತೆ ಸುಮಾರು ಜನದ ಹೆಸರು ಬಿಟ್ಟು ಹೋಗಿರ್ಬೋದು. ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಸಮಯ ಆಗಿದೆ. ಥ್ಯಾಂಕ್ ಯು. ಭಾಳ ಸೊಗಸಾಗಿ ಮಾತಾಡ್ಬಿಟ್ಟು ನಂಗೆ ಭಯ ಆಗ್ತಿದೆ. ಈಗ ನಾನು ಬರೀ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಿ ಮುಗಿಸ್ಬಿಡ್ತೀನಿ ನಾನು. ಬಟ್ ಎಲ್ಲರಿಗೂ ನಮಸ್ಕಾರ ಸರ್, ಅತಿಥಿಗಳಿಗೆ ನಮಸ್ಕಾರ. ಮುಖ್ಯವಾಗಿ ಪ್ರಬುದ್ಧ ಬರಹಗಾರ, ನಿರ್ದೇಶಕ, ನನಗೆ ಭಾಳ ಇಷ್ಟವಾದ ಟೆಕ್ನಿಷಿಯನ್ ಸರ್ ನವೀನ್ ಸರ್, ನಿಮಗೂ ಧನ್ಯವಾದಗಳು. ಒಂದು ಮೆರುಗು ಬಂದಿದೆ ನಿಮ್ಮೆಲ್ಲರ ಉಪಸ್ಥಿತಿ ಸರ್. ಈ ಶಿಖಂಡಿ ಚಿತ್ರ, ಇದರಲ್ಲಿ ನಾನು ಇವರು MD ಆದರೆ ಇವ್ರ ಹತ್ರ ನಾನು ಎಂಪ್ಲಾಯ್. ನಾನು ಸಿವಿಲ್ ಇಂಜಿನಿಯರ್ ಕ್ಯಾರೆಕ್ಟರ್ ನಂದು. ಹೀರೋ ಫ್ರೆಂಡ್ ನಾನು. ಸೊ ಹೀರೋಯಿನ್ ಏನು ಕತೆ ಹೇಳಿದ್ರು, ನಾನೊಬ್ಬ ಡಾಕ್ಟ್ರು, ಒಂದು ಹಾಸ್ಪಿಟ್ಲ್ ಕಟ್ಟಿಸ್ಬೇಕು ಅಂತ ಇರ್ತೀನಿ ಅಂತ. ಅದನ್ನ ಕಟ್ಟಕ್ಕೆ ಹೋಗೋವಂಥ ಇಂಜಿನಿಯರ್ಸ್ ನಾವೇ. ಹೋಗಿ ಅಲ್ಲಿ ಏನು ಅವಸ್ಥೆಗಳಾಗ್ತವೆ, ನಾವು ಹೇಗೆ ಈ ಕತೆಗೆ, ಇಲ್ಲಿ ಪೋಸ್ಟಲ್ಲಿ ಕಾಣಿಸ್ತಾ ಇರೋ ಕತೆಗೆ ನಾವು ಹೇಗೆ ಕನೆಕ್ಟ್ ಆಗ್ತೀವಿ ಅನ್ನೋದೇ ಕತೆಯ ಮೂಲ ಭಾಗ. ನನ್ನ ಕ್ಯಾರೆಕ್ಟ್ರು ತುಂಬ ರೆಗ್ಯುಲರ್ ಫನ್ನಿಯಾಗೇ ಇರುತ್ತೆ, ಬಟ್ ಎಮೋಷ್ನಲಿ ಹೇಗೆ ಕನೆಕ್ಟ್ ಆಗ್ತೀವಿ ಅನ್ನೋದು ಈ ಚಿತ್ರದ ಕತೆ. ಒಂದು ಒಳ್ಳೆಯ ಪಾತ್ರ, ಸ್ಪೇಸ್ ಕೊಟ್ಟಿದ್ದೀರಿ ಗುರುಮೂರ್ತಿ ಸರ್. ಆಮೇಲೆ ಒಂದು ಲಿಬರ್ಟಿ ಕೊಟ್ಟು ಹೇಗೆ ಪರ್ಫಾರ್ಮ್ ಮಾಡೋದಕ್ಕೆ ಇನ್ನೊಂದಷ್ಟು ಇಂಪ್ರೂವೈಸೇಷನ್ಗೆ ಜಾಗ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಕೋ ಡೈರೆಕ್ಟರ್ ದಯಾ ಅವ್ರಿಗೂ ಧನ್ಯವಾದಗಳು.
ಸರ್ ಸ್ವಾಮಿ ಸರ್ ಎಲ್ಲಿದ್ದಾರೆ ಗೊತ್ತಿಲ್ಲ, ಅಲ್ಲಿದ್ದೀರಾ? ನನ್ನನ್ನು ನನ್ನ ಕಲರಲ್ಲೇ ತೋರಿಸಿದ್ದೀರಿ, ಭಾಳ ಧನ್ಯವಾದಗಳು. ಸರ್, ಜಡೇಶ್ ಸರ್ಗೆ ಪ್ರಶ್ನೆ ಕೇಳಿದ್ದೆ, ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ಆ್ಯಕ್ಚುಲಿ ಚಿತ್ರದಲ್ಲಿರೋ ತಾಕತ್ತನ್ನ ಮುಚ್ಚಿಡಬೇಡಿ, ಬಿಚ್ಚಿಡಿ ಅಂತ. ಏನು ಸ್ಟ್ರೆಂತ್ ಇದೆ ಅದನ್ನ ಇಟ್ಕೊಂಡು ಪ್ರಮೋಷನ್ ಮಾಡಿ ಅಂತ. ಸೊ ಅದನ್ನು ಇವಾಗ ಆಲ್ರೆಡಿ ಮೋಷನ್ ಪೋಸ್ಟ್ರಿಂದನೇ ಶುರುವಾಗ್ಬಿಟ್ಟಿದೆ. ನನಗೆ ಇದರ ಮೇಲೆ ತುಂಬ ನಂಬಿಕೆ ಬರ್ತಾ ಇದೆ. ಸುರೇಶ್ ಸರ್, ಪ್ರವೀಣ್ ಸರ್, ನಿಮಗೆ ಧನ್ಯವಾದಗಳು. ಆಲ್ ದಿ ಬೆಸ್ಟ್. ಯುವ